ಖಂಡಿತ ಇಲ್ಲಿ ನೀವು ನೀಡಿದ ಉಲ್ಲೇಖಗಳನ್ನು ಮತ್ತೆ ನೀಡಲಾಗಿದೆ. 1. ಯಶಸ್ಸು ಪಡುವವರು ಬೇರೆ ಯಾರೋ ಅಲ್ಲ, ಪ್ರತಿದಿನವೂ ಸ್ವತಃ ತಮ್ಮನ್ನೇ ಮೀರಿಸಲು ಪ್ರಯತ್ನಿಸುವವರು. 2. ನಿನ್ನ ಕನಸುಗಳ ಬೆನ್ನಟ್ಟಿ ಹೋಗು, ಏಕೆಂದರೆ ಅದೇ ನಿನ್ನ ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ. 3. ಹೊಸ ಪ್ರಯತ್ನವನ್ನು ಮಾಡುವ ಧೈರ್ಯವಿದ್ದರೆ ನೀನು ಈಗಿಗಿಂತ ಉತ್ತಮ ವ್ಯಕ್ತಿಯಾಗಬಹುದು. 4. ಅಸಾಧ್ಯವೆಂದು ತೋರುವುದನ್ನು ಸಾಧಿಸುವವನೇ ನಿಜವಾದ ವಿಜೇತ. 5. ಸವಾಲುಗಳನ್ನು ಎದುರಿಸುವ ಹೃದಯವಿದ್ದರೆ ಯಶಸ್ಸು ನಿನ್ನ ಹಾದಿಯಲ್ಲೇ ಇದೆ. ಓಕೆ ಗೈಸ್, ಈಗ ನೋಡಿದ್ರಲ್ಲ ನಾನು ವಿಡಿಯೋ ಪ್ಲೇ ಮಾಡಿದ್ನಲ್ಲ, ಸೇಮ್ ಟು ಸೇಮ್ ಈ ಥರ ವೀಡಿಯೋಸ್ ಯಾವ ಥರ ನಾವು ಮಾಡ್ಬೋದು, ಲೈಫ್ ಹ್ಯಾಕ್ಸ್ ಲೈಕ್ ಮೋಟಿವೇಶ್ನಲ್ ಕೋಟ್ ಸ್ಟೋರೀಸ್ ಈ ಥರ ಎಲ್ಲ ಯಾವ ಥರ ನಾವು ಶಾರ್ಟ್ ವೀಡಿಯೋ ಟೈಪಲ್ಲಿ ಮಾಡ್ಬೋದು, ನಮಗೆ ವೀಡಿಯೋಸ್ ಎಲ್ಲಿಂದ ಸಿಗುತ್ತೆ. ಆ್ಯಂಡ್ ನಿಮಗೆ ಇವತ್ತು ನಾನು ಫ್ರೀಯಾಗಿ AI ವಾಯ್ಸ್ ಜನ್ರೇಟ್ ಯಾವ ಥರ ಮಾಡೋದು ಫ್ರೀಯಾಗಿ, ನಿಮಗೆ ಅನ್ಲಿಮಿಟೆಡ್ ಫ್ರೀ, ನೀವು ಎಷ್ಟು ಬೇಕಿದ್ರೂ ನೀವು ಅಲ್ಲಿಂದ ಸ್ಟೋರಿನ ಜನ್ರೇಟ್ ಮಾಡ್ಕೋಬೋದು. ಸ್ಟೋರಿ ಅಂದರೆ ನೀವು ವಾಯ್ಸ್ ಓವರ್ ಎಷ್ಟು ವರ್ಡ್ಸದು ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೊಬೋದು, ಫ್ರೀಯಲ್ಲೇ ಸಿಗುತ್ತೆ. ಓಕೆನಾ, ವಾಯ್ಸ್ ಓವರ್ ಏನಿದೆ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಥರ ವೀಡಿಯೋಸ್ ಬಂದುಬಿಟ್ಟು ನೀವು ಶಾರ್ಟ್ಸಲ್ಲೂ ಹಾಕ್ಬೋದು, ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು, ಆ್ಯಂಡ್ ನಿಮ್ಮ ಫೇಸ್ಬುಕ್ಕಲ್ಲೂ ಕೂಡ ಈ ಥರ ನೀವು ಹಾಕ್ಬಿಟ್ಟು ಚೆನ್ನಾಗಿ ಅರ್ನಿಂಗ್ನ ಮಾಡ್ಬೋದು. ಓಕೆನಾ, ಸೇಮ್ ಟು ಸೇಮ್ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಡೀಟೇಲ್ಸ್ ಆಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್, ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ಕ್ರಿಯೇಟ್ ಮಾಡೋದು ಆ್ಯಂಡ್ ವಾಯ್ಸ್ ಎಲ್ಲಿಂದ ತಗೊಳ್ಳೋದು, ವೀಡಿಯೋಸ್ ಎಲ್ಲಿಂದ ತಗೊಳ್ಳೋದು ಅಂತ ಡೀಟೇಲ್ಸ್ ಆಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಓಕೆನಾ ಗೈಸ್, ಆ್ಯಂಡ್ ಗೈಸ್ ಇನ್ನೊಂದು ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ನು ನಿಮಗೆ ತೋರಿಸ್ತೀನಿ. ಅವರು ಒಬ್ಬರು ಹುಡುಗಿ, ಓಕೆನಾ, ಅವರು ಹುಡುಗಿ ಕೇವಲ 146 ವೀಡಿಯೋಸಲ್ಲಿ 1.2 ಮಿಲಿಯನ್ ಏನೋ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಸೇಮ್ ಟು ಸೇಮ್ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸೇಮ್ ಟು ಸೇಮ್ ವೀಡಿಯೋಸ್ಗಳನ್ನ ಹಾಕಿ. ಓಕೆನಾ, ಆ್ಯಂಡ್ ಅವರು ಹಿಂದಿಯಲ್ಲಿ ಮಾಡ್ತಾರೆ, ನಮ್ಮ ಕನ್ನಡದಲ್ಲಿ ಯಾರೂ ಈ ಥರ ಮಾಡಲ್ಲ. ಓಕೆನಾ, ಸೊ ಇವತ್ತೇ ಟ್ರೈ ಮಾಡಿ, ನಾನು ಏನು ಹೇಳ್ಕೊಡ್ತೀನಿ ಇವತ್ತೇ ಟ್ರೈ ಮಾಡಿ, ಇವತ್ತಿಂದಾನೇ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ನಿಮಗೆ ಹೇಳಿದ್ನಲ್ಲ ಲೈಫ್ ಲೆಸನ್ ಅಂತ, ಬಟ್ ಈಗ ಇವ್ರ ನೇಮ್ನ ಚೇಂಜ್ ಮಾಡಿದ್ದಾರೆ. ಜಸ್ಟ್ ಎಷ್ಟು 270 ವೀಡಿಯೋಸಲ್ಲಿ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್, 1.93 ಮಿಲಿಯನ್ ಸಬ್ಸ್ಕ್ರೈಬರ್ಸು. ಆ್ಯಂಡ್ ಇವರು ವೀಡಿಯೋಸ್ ಮಾಡೋದು ನೋಡಿ ಯಾವ ರೀತಿ ಮಾಡ್ತಾರಂತ ನಾನು ನಿಮಗೆ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ. स्कूल में सबकी फटके हाथ में आ जाएगी, बस ऐसे रिप्लाई दो. पहला, अगर कोई कहे तू डरपोक है और मुझसे लड़ ही नहीं पाएगा तो तुम कहो मैं जानवरों को मारकर फालतू में जेल नहीं जाना चाहता. ಗೊತ್ತಾಯ್ತಲ್ಲ, ಲೈಕ್ ಈ ಥರ ವೀಡಿಯೋಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು AI ಇಂದ ವಾಯ್ಸ್ ಓವರ್ ಏನಿದೆ ಮಾಡಿಸ್ಬಿಟ್ಟು ಆ್ಯಂಡ್ ಒಂದು ಕಾಟ್ನ ಮಾಡಿಬಿಟ್ಟು ಹಾಕಿದ್ದಾರೆ ಅಷ್ಟೇ. ಲೈಕ್ ಲೈಫ್ ಲೆಸನ್ ಕಾರ್ಡ್ಸ್ ಏನಿದೆ ಅದನ್ನು ಹಾಕಿದ್ದಾರೆ. ಆ್ಯಂಡ್ ಇವ್ರದ್ದು ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸು ಗೈನ್ ಇದ್ದಾರೆ. ಓಕೆನಾ, ಸೊ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟು ನಮಗೆ 2 ಅಪ್ಲಿಕೇಶನ್ದು ಅವಶ್ಯಕತೆ ಇದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ 2 ಅಪ್ಲಿಕೇಶನ್ ನಾನು ಏನು ಹೇಳ್ತೀನಿ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು ಫಸ್ಟು ಚಾಟ್ GPT ಅಂತ ಹಾಕಿ ಇಲ್ಲಿ ಬಂದುಬಿಟ್ಟು ಫಸ್ಟ್ನೇದು ಯಾವುದು ಚಾಟ್ GPT, ಇಲ್ಲಿ ವೈಟ್ ಕಲರಲ್ಲಿ ನಿಮಗೆ ಶೋ ಆಗುತ್ತೆ. ಈ ಚಾಟ್ GPTಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಮಗೆ 2ನೇ ಪ್ಲೇಸಲ್ಲಿ ಬೇಕು ಪಿಂಟ್ರೆಸ್ಟ್. ಓಕೆನಾ, ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಇದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. 3ನೇದು ನಮಗೆ ಏನು ಬೇಕು, ಇನ್ನೊಂದು ಅಪ್ಲಿಕೇಶನ್ ನಮಗೆ ಬೇಕು ವಾಯ್ಸಿಗೆ. ಓಕೆನಾ, ಜೆಮಿನೈ AI ಅಂತ, ಗೆಮಿನೈ ನೋಡಿ, ಈ ಅಪ್ಲಿಕೇಶನ್ ನಮಗೆ ಬೇಕು. ಇದು ಹೊಸದು ಬಂದುಬಿಟ್ಟು ಈಗ ಗೂಗಲಿಂದ ಲಾಂಚ್ ಆಗಿರೋದು. ನಮಗೆ ವಾಯ್ಸಿಗೆ ನಾನು ಹೇಳ್ತಾ ಇರೋದು, ವಾಯ್ಸ್ ಎಲ್ಲ ಜನ್ರೇಟ್ ಮಾಡೋದಕ್ಕೆ AI. ಓಕೆನಾ, ಈ ಜೆಮಿನೈ AIಸಿಂದ ಯಾವ ಥರ ನಾವು ವಾಯ್ಸ್ನ ಕಲೆಕ್ಟ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅನ್ಲಿಮಿಟೆಡ್ ವಾಯ್ಸ್ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಈಸಿನೂ ಕೂಡ. ಓಕೆನಾ, ನೀವು ಎಷ್ಟು ವರ್ಡ್ಸದ್ದು ಬೇಕಿದ್ರೂ ನೀವು ವಾಯ್ಸಲ್ಲಿ ಹೇಳಿಸ್ಕೋಬೋದು ಜೆಮಿನೈ ಹತ್ರ. ಓಕೆನಾ, ಸೊ ಯಾವ ರೀತಿಯಲ್ಲಿ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟು ನಮ್ಗೆ ಏನು ಬೇಕು, ಚಾಟ್ GPT ಅಪ್ಲಿಕೇಶನಿಂದ ಏನು ಬೇಕು ನಮಗೆ, ಸ್ಕ್ರಿಪ್ಟ್ ಬೇಕು. ಓಕೆನಾ, ನಾನು ಇಲ್ಲಿ ಸಿಂಪಲ್ಲಿ ಟೈಪ್ ಮಾಡ್ತೀನಿ, ಕ್ವಾಟ್ಸ್ ನೋಡಿ ಗೈಸ್, ನಾನಿಲ್ಲಿ ಟೈಪ್ನ ಮಾಡಿದ್ದೀನಿ. ಏನಂತ ಟೈಪ್ ಮಾಡಿದ್ದೀವಿ, ಮೋಟಿವೇಶ್ನಲ್ ಕ್ವಾಟ್ಸ್ 70 to 80 ವರ್ಡ್ಸ್ ಇನ್ ಕನ್ನಡ ಅಂತ. ಓಕೆನಾ, ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಟೈಪ್ ಮಾಡಾದಮೇಲೆ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿದರೆ ವಿದಿನ್ ಸೆಕೆಂಡ್ಸಲ್ಲಿ ನಮಗೆ ಏನಿದೆ ಚಾಟ್ GPT ರೆಡಿ ಮಾಡಿ ಕೊಟ್ಬಿಡುತ್ತೆ ಕ್ವಾಟ್ಸ್ ಏನಿದೆ ಅದು. ಓಕೆನಾ, ನೀವು ಏನಾದರೂ ಸಾಧಿಸಲು ಯೋಚಿಸಿದ್ದೀರಾ ನೋಡಿ, ಇಲ್ಲಿ
ಮಿಸ್ಟೇಕ್ ಆಗಿದೆ, ಇಲ್ಲಿ ನೀವು ಸರಿ ಮಾಡ್ಕೋಬೇಕು. ಓಕೆನಾ. ಮೊದಲು ಅದನ್ನು ನಂಬಿ ನಿಮ್ಮ ಪ್ರಯತ್ನಗಳು ಕಷ್ಟವಾಗಬಹುದು, ಆದರೆ ನಿರ್ಧಾರ ಮತ್ತು ಪರಿಶ್ರಮವೇ ನಿಮಗೆ ಯಶಸ್ಸು ಅಂತ ಇದಿದೆ, ಕ್ವಾಟ್ಸ್ ಕೊಟ್ಟಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಈ ಥರ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೀವು ಇಲ್ಲಿಂದ ಏನಿದೆ ಫುಲ್ಲು ಬಂದುಬಿಟ್ಟು ಕಾಪಿನ ಮಾಡ್ಕೋಬೇಕು. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕು, ಇದನ್ನು ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸಿಂಪಲ್ಲಿ ಇಲ್ಲಿ ನಾವು ಏನು ವಾಯ್ಸಿಗೆ ಜನ್ರೇಟ್ ಮಾಡಿದ್ವಿ, ಜೆಮಿನೈ, ಇದು ಜನ್ರೇಟ್ ಮಾಡೋದಕ್ಕೆ ಏನು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ವಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು, ಜೆಮಿನೈನ. ಓಕೆನಾ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನೀವು ಲಾಗಿನ್ನ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಇಮೇಲ್ನ ಕೊಟ್ಟು. ಅದಾದಮೇಲೆ ಈ ಥರ ಓಪನ್ ಆಗುತ್ತೆ. ಓಕೆನಾ. ನಾವೇನು ಮಾಡಬೇಕು, ಇಲ್ಲಿ ನಮ್ಮದು ಏನು ಸ್ಟೋರಿ ಇದೆ ಅದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಈ ಥರ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಪೇಸ್ಟ್ ಸೇಮ್ ಟು ಸೇಮ್ ಅಂತ ಬರೀರಿ. ಓಕೆನಾ. ಪೇಸ್ಟ್ ಸೇಮ್ ಟು ಸೇಮ್ ಅಂತ ಬರೆದ್ಬಿಟ್ಟು ಇಲ್ಲಿ ಸೆಂಡ್ನ ಮಾಡಿ. ಸೆಂಡ್ ಮಾಡಿದರೆ ನಿಮ್ದು ಏನಾಗುತ್ತೆ, ಸೇಮ್ ಟು ಸೇಮ್ ಏನಿದೆ ಅದು ಪೇಸ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಪೇಸ್ಟಾಗಿ ಬಂದಾದಮೇಲೆ ನೋಡಿ ಗೈಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ, ಇದು ಮೈಕ್ದು. ಓಕೆನಾ. ಒಂದು ಸಲ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ಅದು ರೀಡ್ ಮಾಡುತ್ತೆ. ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಲೋಡಿಂಗ್ ಆಗ್ತಿದೆ. ನೀವು ಏನನ್ನಾದರೂ ಸಾಧಿಸಲು ಇಚ್ಛಿಸಿದರೆ ಮೊದಲು ಅದನ್ನು ನಂಬಿ. ನಿಮ್ಮ ಪ್ರಯತ್ನಗಳು ಕಷ್ಟವಾಗಬಹುದು, ಆದರೆ ಓಕೆ ಕೊಂಡಲ್ಲ ಗೈಸ್, ಇದನ್ನು ಈಗ ನಾವು ಯಾವ ಥರ ವಾಯ್ಸ್ ರೂಪ, ಇದನ್ನು ವಾಯ್ಸಲ್ಲಿ ನಾವು ಯಾವ ಥರ ಕನ್ವರ್ಟ್ ಮಾಡೋದು ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು ಇದನ್ನು, ಈ ವಾಯ್ಸ್ನ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲಿ. ಸೊ ಎಲ್ಲರ ಫೋನಲ್ಲೂ, ನಿಮ್ಮ ಫೋನಲ್ಲೂ ವಾಯ್ಸ್ ಏನಿದೆ ವಾಯ್ಸ್ ರೆಕಾರ್ಡ್ದು ಇದಿರುತ್ತೆ ನೋಡಿ. ಈ ಥರ ನಾನು ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ರೆಕಾರ್ಡ್ ಸ್ಕ್ರೀನ್ ರೆಕಾರ್ಡ್ದು ಆಪ್ಷನ್ ಎಲ್ಲರ ಫೋನಲ್ಲೂ ಇರುತ್ತೆ. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಓಕೆನಾ. ಲಾಂಗ್ ಪ್ರೆಸ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಇಲ್ಲಿ ರೆಕಾರ್ಡ್ ಸೌಂಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಓಕೆನಾ. ರೆಕಾರ್ಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕು, ನೀವು ಸಿಂಪಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದನ್ನು, ಸಿಸ್ಟಮ್ ಆಡಿಯೋ ಅಂದರೆ ನಿಮ್ಮ ಫೋನಲ್ಲಿ ಏನು ವಾಯ್ಸ್ ಇದೆ ಅದನ್ನು ಮಾತ್ರ ಅದು ರೆಕಾರ್ಡ್ ಮಾಡುತ್ತೆ. ಓಕೆನಾ. ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಜೊತೆ ನಿಮ್ಮ ಫೋನಲ್ಲಿ ಏನೇನು ವಾಯ್ಸ್ ಬರ್ತಾ ಇದೆ ಅದನ್ನು ಮಾತ್ರ ರೆಕಾರ್ಡ್ ಆಗುತ್ತೆ. ಈ ಮೈಕ್ರೋಫೋನ್ ಆಡಿಯೋ ಅಂದರೆ ಲೈಕ್ ನೀವು ಔಟ್ಸೈಡ್ ಏನು ಮಾತಾಡ್ತಿದ್ದೀರಾ, ಈಗ ನಾನು ಮಾತಾಡ್ತಿದ್ದೀನಲ್ಲ ಅದು ಔಟ್ಸೈಡು ಮೈಕ್ರೋಫೋನ್ ಆಡಿಯೋ ಅದು. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿದ್ದು ಯಾವುದ್ರ ಮೇಲೂ. ಸಿಂಪಲಿ ನಿಮ್ಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಸಿಸ್ಟಮ್ ಆಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬರೀ ನಿಮ್ಮ ಫೋನಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಇಲ್ಲ ಬೇರೆ ಏನಾದರೂ ನಿಮ್ಮ ಫೋನಲ್ಲಿ ಸೌಂಡ್ ಬರ್ತಾ ಇದ್ದರೆ ಅದೆಲ್ಲ ಕೇಳಿಸುತ್ತೆ. ಓಕೆನಾ. ರೆಕಾರ್ಡ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ನೀವು ರೆಕಾರ್ಡರ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಫೋನಿಂದ ಏನಿದೆ ರೆಕಾರ್ಡರ್ ಆನ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಆನ್ ಮಾಡ್ಕೊತೀನಿ. ಸೊ ಅದನ್ನು ಆನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು, ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಓಕೆನಾ. ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಾಯ್ಸ್ ಏನಿದೆ ಅದನ್ನು ಆನ್ ಮಾಡಿಬಿಡಿ. ಓಕೆನಾ. ವಾಯ್ಸ್ ಏನಿದೆ ಅದನ್ನು ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿ. ಸಿಂಪಲಿ ನಾನು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದ್ರ ಮೇಲೆ ಸಿಂಪಲಿ ನೀವೇನು ಮಾಡಬೇಕು, ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಬಟ್ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೋಬೇಕು ಫಸ್ಟು ನಿಮಗೆ. ಓಕೆನಾ ಗೈಸ್. ನೋಡಿ ಈ ಥರ ನೀವು ರೆಕಾರ್ಡ್ನ ಮಾಡ್ಕೋಬೇಕು, ಈ ಥರ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಮ್ದು ಏನಾಯಿತು, ಈಗ ವಾಯ್ಸ್ ರೆಕಾರ್ಡ್ನು ಆಯಿತು. ಓಕೆನಾ. ಸೊ ಈಗ ನಾವು ಏನು ಮಾಡಬೇಕು, ಈಗ ಸಿಂಪಲ್ಲಾಗಿ ನಮಗೆ ವೀಡಿಯೋಸ್ಗಳು ಬೇಕು. ಓಕೆನಾ. ಸಿಂಪಲ್ಲಾಗಿ ಈಗ ನಾವೇನು ಮಾಡೋಣ, ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಈಗ ನಮಗೆ ವೀಡಿಯೋಸ್ಗಳು ಬೇಕು. ಸೊ ಇಲ್ಲಿ ನೀವು ಯಾವ ಟೈಪ್ ವೀಡಿಯೋಸ್ಗಳು ಸರ್ಚ್ ಮಾಡ್ತೀರಾ, ಲೈಕ್ ಮೋಟಿವೇಶನ್ ಕ್ವಾಟ್ಸ್ಗೆ ಸಿಂಪಲಿ ಇಲ್ಲಿ ಕ್ಲಿಕ್ ಮಾಡಿ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೈಪ್ ಮಾಡಿ ಏನಂತ, ಸ್ಯಾಟಿಸ್ಫೈಯಿಂಗ್ ವಿಡಿಯೋಸ್ ಅಂತ ಟೈಪ್ ಮಾಡಿ, ಸ್ಯಾಟಿಸ್ಫೈಯಿಂಗ್ ವಿಡಿಯೋ ಅಂತ ಟೈಪ್ ಮಾಡಿ. ಓಕೆನಾ. ಟೈಪ್ ಮಾಡಿದರೆ ನೋಡಿ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಇಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಯಾವ ವೀಡಿಯೋ ಬೇಕು ಇದರಲ್ಲಿ ನೀವು ಆ ವೀಡಿಯೋಸ್ನ ಒಂದೇ ವೀಡಿಯೋ ಅಲ್ಲ, ಒಂದು 3 ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಪ್ರಾಸೆಸ್ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಈಗ ಅಂದ್ಕೊಳ್ಳಿ ಈ ವಿಡಿಯೋ ನಮಗೆ ಡೌನ್ಲೋಡ್ ಮಾಡಬೇಕು. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸಿಂಪಲಿ ನೀವು ಹೋಗಬೇಕು ಎಲ್ಲಿಗೆ, ಗೂಗಲ್ಗೆ ಹೋಗಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ. ಓಕೆನಾ. ಅದಾದಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ಗೆ ಹೋಗಿ
ಆದಮೇಲೆ ಆ ಲಿಂಕ್ ಏನಿದೆ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆ, ನಾವು ಇದನ್ನು ಸೆಕೆಂಡ್ಸಲ್ಲಿ ಏನಾಗುತ್ತೆ ಪ್ರೊಸೆಸಿಂಗ್ ತಗೊಳುತ್ತೆ. ಅದಾದಮೇಲೆ ಕೆಳಗೆ ನಿಮ್ಮದು ವಿಡಿಯೋ ಏನಿದೆ ಬರುತ್ತೆ. ಇಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ ವಿದಿನ್ ಸೆಕೆಂಡ್ಸಲ್ಲಿ. ಓಕೆನಾ, ಇದಾಯಿತು ನಮ್ಮದು ಡೌನ್ಲೋಡಿಂಗ್ ಪ್ರಾಸೆಸ್ಸು. ಈಗ ನಾವೇನು ಮಾಡಬೇಕು, ಮೇಯ್ನಾಗಿ ಎಡಿಟ್ ಮಾಡಬೇಕು. ಈಗ ನಮ್ಮ ಹತ್ರ ವಾಯ್ಸ್ ಇದೆ, ವಿಡಿಯೋಸ್ ಇದೆ, ಎಡಿಟ್ ಮಾಡಬೇಕೀಗ ಆ್ಯಂಡ್ ಸ್ಕ್ರಿಪ್ಟು ಇದೆ ನಮ್ಮದು. ಓಕೆನಾ, ಸೊ ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಕ್ರಿಯೇಟ್ ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. 16:9 ರೇಷಿಯೋ ಏನಿದೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಶಾರ್ಟ್ಗೆ. ಓಕೆನಾ, ಸೊ ಸಿಂಪಲಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೆ ಏನು ವೀಡಿಯೋಸ್ ನಾವು ಡೌನ್ಲೋಡ್ ಮಾಡಿದ್ವಿ ಅದನ್ನು ಒಂದೊಂದಾಗಿ ಆ್ಯಡ್ನ ಮಾಡ್ಕೊಳ್ಳೋಣ ಅಂದ್ಕೊಳ್ಳಿ. ಓಕೆ, ಇದೊಂದು ಈಗ ನಾನು ಡೌನ್ಲೋಡ್ ಮಾಡಿದ್ದೆ, ಇದೊಂದು ಡೌನ್ಲೋಡಿಂದ ತಗೋತೀನಿ. ನೀವು ಒಂದು ಬೇಕಿದ್ರೆ ಯೂಸ್ ಮಾಡಿಕೊಂಡು, ಇಲ್ಲ 2 ಬೇಕಿದ್ರೆ ಯೂಸ್ ಮಾಡ್ಕೋಬೇಕು. ಓಕೆನಾ, ವೀಡಿಯೋಸು. ಸೊ ನಾವಿಲ್ಲಿ 3 ವೀಡಿಯೋಸ್ಗಳನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆನಾ, ಅದಾದಮೇಲೆ 2ನೇ ವೀಡಿಯೋ ಇದೊಂದು ಮತ್ತು ಇದೊಂದು ವೀಡಿಯೋ. ಓಕೆನಾ, 3 ವೀಡಿಯೋ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಬಂದುಬಿಟ್ಟು ಇದರದ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವಿಲ್ಲಿ ಇಟ್ಕೋಬೇಕು. ಓಕೆನಾ, ಮಿಕ್ಕಿದ್ದು ಟ್ರಿಮ್ ರೈಟಿಗೆ ಮಾಡಿಬಿಡೋಣ. ಓಕೆನಾ, ನಾವಿಲ್ಲಿ ಸೆಕೆಂಡ್ಸು 28 ಸೆಕೆಂಡ್ಸ್ ಮಾತ್ರ ನಾವಿಲ್ಲಿ ಯೂಸ್ ಮಾಡೋದು, ಅದಕ್ಕಿಂತ ಜಾಸ್ತಿ ಸೆಕೆಂಡ್ಸ್ ನಮಗೆ ಬೇಡ. ಜಾಸ್ತಿ ವೀಡಿಯೋ ನಾವು ಏನು ಡ್ಯೂರೇಷನ್ ಇಡೋದು ಬೇಡ. ಸೊ 20 ಸೆಕೆಂಡ್ ಅಂದರೆ ಸೊ ಇಲ್ಲಿವರೆಗೂ ನಾವು ವಿಡಿಯೋ ಏನಿದೆ ಇಡೋಣ, 31 ಸೆಕೆಂಡ್ವರೆಗೂ ಇಡೋಣ. ಫಸ್ಟ್ನೇ ಕೆಲಸ ನೀವು ಮಾಡಬೇಕಾಗಿರೋದು ಇದ್ರದ್ದು ವಾಯ್ಸ್ ಕಮ್ಮಿ ಮಾಡಬೇಕು, ಒರಿಜಿನಲ್ ವೀಡಿಯೋದು ವಾಯ್ಸು. ಸೊ ಮಿಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 100% ಇರೋದು 0% ಮಾಡಿ ಎಲ್ಲ ವೀಡಿಯೋದಲ್ಲೂ. ಓಕೆನಾ, ಸೊ ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡೋಣ, 0% ಮಾಡೋಣ. ಓಕೆನಾ, ಎಲ್ಲ ವೀಡಿಯೋದಲ್ಲಿ ಸೇಮ್ ಪ್ರಾಸೆಸ್ ಮಾಡಿ. ಅದಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಈಗ ನಾವು ಏನು ಸ್ಕ್ರೀನ್ ರೆಕಾರ್ಡ್ ಮಾಡಿ ವಾಯ್ಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ, ಡೌನ್ಲೋಡ್ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ವಾಯ್ಸ್ನ ಏನಿದೆ ಡೌನ್ಲೋಡ್ ಮಾಡ್ಕೊಂಡಿದ್ವಿ, ಅದನ್ನು ನಾವಿಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇದನ್ನು ಆಡಿಯೋ ರೂಪದಲ್ಲಿ ಯಾವ ಥರ ನಾವು ಕನ್ವರ್ಟ್ ಮಾಡೋದಂತಲೂ ಹೇಳ್ಕೊಡ್ತೀನಿ. ಸೊ ನೋಡಿ, ನಮ್ಮದು ಇಲ್ಲಿ ವಾಯ್ಸ್ ಬಂದುಬಿಟ್ಟು ಸ್ಟಾರ್ಟ್ ಆಗ್ತಿದೆ. ನೀವು ಏನನ್ನಾದರೂ ಓಕೆ, ಇಲ್ಲಿಂದ ವಾಯ್ಸ್ ಬಂದುಬಿಟ್ಟು ನಮ್ಮದು ಸ್ಟಾರ್ಟ್ ಆಗ್ತಿದೆ ಅಂದ್ಕೊಳ್ಳಿ. ನೀವು ಇಲ್ಲಿಂದ ನಮ್ಮದು ವಾಯ್ಸ್ ಸ್ಟಾರ್ಟ್ ಆಗ್ತಿದೆ. ಇದು ಟ್ರಿಮ್ ಲೆಫ್ಟಿಗೆ ಮಾಡ್ಕೊಳ್ಳೋಣ. ಓಕೆನಾ, ಅದಾದಮೇಲೆ ಇದನ್ನು ಎಳ್ಕೊಂಬಂದು ಇಲ್ಲಿ ಪಕ್ಕಕ್ಕೆ ಇಡೋಣ. ಓಕೆನಾ, ಈಗ ನಾವು ಏನು ಮಾಡಬೇಕು, ಈಗ ಬಂದುಬಿಟ್ಟು ನಮಗೆ ಇದು ವಾಯ್ಸ್ ಏನಿದೆ ಇದು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಓಕೆನಾ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ. ಓಕೆನಾ, ಇಲ್ಲಿ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ನು ಕಾಣಿಸ್ಬಿಡುತ್ತೆ. ಏನು ಆಪ್ಷನ್ ಅಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ಬಂದುಬಿಟ್ಟು ನಿಮಗೆ ಕಾಣಿಸ್ಬಿಡುತ್ತೆ. ಇಲ್ಲಿದೆ ನೋಡಿ, ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಸಿಂಪಲ್ ಇದ್ರ ಮೇಲೆ ಬಂದರೆ ನೋಡಿ, ನಿಮ್ಮದು ಆಡಿಯೋ ಏನಿದೆ ಈ ವಿಡಿಯೋದು ಆಡಿಯೋ ಬಂದುಬಿಟ್ಟು ಕೆಳಗಡೆ ಬಂದಿದೆ. ಸೊ ಈಗ ನಾವು ಈ ಸ್ಕ್ರೀನ್ಶಾಟ್ ಏನಿದೆ ನಾವು ಇಲ್ಲಿಂದ ಡಿಲೀಟ್ ಮಾಡ್ಕೊಬಿಡ್ಬೋದು. ಓಕೆನಾ, ನಮ್ಮ ಆಡಿಯೋ ಏನಿದೆ ಬಂದಿದೆ. ಸೊ ಇದು ಬಂದುಬಿಟ್ಟು ಈಸಿ ಪ್ರಾಸೆಸ್ಸು. ನೀವು ಎಷ್ಟು ವರ್ಡ್ಸದ್ದು ಬೇಕಿದ್ರೆ ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೋದು, ವಾಯ್ಸ್ ಈಸಿಲಿ ಜನ್ರೇಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಇರುತ್ತೆ. ಓಕೆನಾ, ಅಲ್ಲಿ ವಾಯ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಿಮಗೆ ಆಪ್ಷನ್ ಸಿಗುತ್ತೆ, ಅಲ್ಲೂ ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಜೆಮಿನೈ ವಾಯ್ಸ್ದು ಚೇಂಜ್ ಮಾಡ್ಕೋ ಆಪ್ಷನ್ನು ಸಿಗುತ್ತೆ. ಓಕೆನಾ, ಸೊ ಈಗ ನಾನು ಫೈನಲ್ ಆಗಿ ಏನು ಮಾಡ್ತೀನಿ, ಇದು ಆಡಿಯೋ ಮೇಲೆ ಕ್ಲಿಕ್ ಆಡಿಯೋ ಅಲ್ಲ ಸಾರಿ, ನಾನು ಒಂದು ಈ ಮ್ಯೂಸಿಕ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಮ್ಯೂಸಿಕ್ ನಾನು ವೀಡಿಯೋ ರೂಪದಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ನಾನು ಆಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಡಿಯೋ ಏನಿದೆ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೊ ಇದನ್ನು ಕೂಡ ನಾನೇನು ಮಾಡ್ತೀನಿ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಆಡಿಯೋ ರೂಪದಲ್ಲಿ. ಓಕೆನಾ, ಸೊ ಸಿಂಪಲಿ ಇಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಎಕ್ಸ್ಟ್ರಾಕ್ಟ್ ಆಗಿ ಬಂದಿದೆ ನಮ್ಮದು ಆಡಿಯೋ ಏನಿದೆ ಅದು. ನಾವಿಲ್ಲಿಂದ ಸ್ಕ್ರೀನ್ ಏನಿದೆ ಅದು ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿಂದ ನಮ್ಮದು ಏನಿದೆ ಸ್ಟಾರ್ಟ್ ಆಗುತ್ತೆ ಆಡಿಯೋ. ಸೊ ಇಲ್ಲಿಂದ ನಾವು ಟ್ರಿಮ್ ಲೆಫ್ಟಿಗೆ ಮಾಡಿಬಿಟ್ಟು ಇದ್ರದ್ದು ಏನಿದೆ ಇಲ್ಲಿವರೆಗೂ ಇಟ್ಕೊಳ್ಳೋಣ. ಆ್ಯಂಡ್ ಇದ್ರದ್ದು ಸೌಂಡ್ ಬಂದುಬಿಟ್ಟು ನಾವು ಫುಲ್ ಕಡಿಮೆ ಮಾಡಬೇಕು, ಯಾಕಂದರೆ ಜೋರಾಗಿ ಕೇಳಿಸುತ್ತೆ. ಈ ವಾಯ್ಸ್ಗಿಂತ ಸೌಂಡು ಕಡಿಮೆನೇ ಇರಬೇಕು, ಯಾಕಂದರೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ನಾವು ಎಷ್ಟಿಡೋಣ, ಇಲ್ಲಿ 20% ನಾನು ಇಟ್ಟಿದ್ದೀನಿ. ಓಕೆನಾ, ಫೈನಲ್ ಆಗಿ ನಮ್ಮ ವಿಡಿಯೋ ಏನಾಗಿದೆ ರೆಡಿಯಾಗಿದೆ. ಒಂದ್ಸಲ ನಾನು ನಿಮಗೆ ಕೇಳಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಓಕೆನಾ ಗೈಸ್, ನೀವು ಏನನ್ನಾದರೂ ಸಾಧಿಸಲು ಇಚ್ಛಿಸಿದರೆ ಮೊದಲು ಅದನ್ನು ನಂಬಿ. ನಿಮ್ಮ ಪ್ರಯತ್ನಗಳು ಕಷ್ಟವಾಗಬಹುದು, ಆದರೆ ನಿರ್ಧಾರ ಮತ್ತು ಪರಿಶ್ರಮವೇ ನಿಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ತೊಡಕುಗಳು ಬರುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಎದುರಿಸುವ ಧೈರ್ಯ ನಿಮ್ಮದಾಗಿರಬೇಕು. ಪ್ರತಿದಿನವೂ ಹೊಸ ಅವಕಾಶ, ಹೊಸ ಪ್ರಾರಂಭ.
ನೀವು ಯಾವಾಗಲೂ ನಿಮ್ಮ ಗುರಿಯ ಕಡೆಗೆ ಒಂದು ಹಂತ ಮುನ್ನಡೆದರೆ ಯಶಸ್ಸು ಅನಿವಾರ್ಯ. ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ, ಸಹನೆ ನಿಮ್ಮ ಹಿತೈತ, ಧೈರ್ಯ ನಿಮ್ಮ ಗೆಳೆಯ. ಓಕೆನಾ ಗೈಸ್, ನೋಡಿದ್ರಲ್ಲ. ಸೊ ನಮ್ಮದು ವರೆಗೂ ಆಡಿಯೋ ಏನಿದೆ ಎಂಡ್ ಆಗ್ತಾ ಇದೆ. ಸೊ ನಾವಿಲ್ಲಿಂದ ಫೋಟೋನ ಟ್ರಿಮ್ ರೈಟಿಂಗ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದರದ್ದು ಕೆಳಗಡೆ ನಮ್ಮದು ಏನು ಸಾಂಗ್ ಇದೆ ಅದನ್ನು ಕೂಡ, ಮ್ಯೂಸಿಕ್ ಏನಿದೆ ಅದನ್ನು ಕೂಡ ಟ್ರಿಮ್ ರೈಟಿಂಗ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನೋಡಿ, ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಶಾರ್ಟ್ ಏನಿದೆ ರೆಡಿಯಾಗಿ ಬಂದುಬಿಡ್ತು. ಈಗ ನಾವೇನು ಮಾಡಬೇಕು, ಇದನ್ನು ಸೇವ್ ಮಾಡಿಕೊಂಡು ಏನಿದೆ ನಮ್ಮದು ಯಾವುದ್ರಲ್ಲಿ ಬೇಕಿದ್ರೆ ನೀವು ಪೋಸ್ಟ್ ಮಾಡ್ಕೋಬೋದು. ಲೈಕ್ ನಿಮ್ಮದು ಇನ್ಸ್ಟಾಗ್ರಾಮು ಆ್ಯಂಡ್ ಶಾರ್ಟ್ಸು ಆ್ಯಂಡ್ ಫೇಸ್ಬುಕ್ಕಲ್ಲಿ ನೀವು ರೀಲ್ಸಲ್ಲೆಲ್ಲ ಪೋಸ್ಟ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ನೀವು ಅನ್ಲಿಮಿಟೆಡ್ ಫ್ರೀಯಾಗಿ ಜೆಮಿನೈಯಿಂದ ವಾಯ್ಸ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸು ಮೈಂಡಲ್ಲಿ ಓಡ್ತಾ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.